ಮೊಬೈಲ್ಗೆ ಯಾವುದೋ ಅನ್ನೋನ್ ನಂಬರಿಂದ ಪದೇ ಪದೇ ಫೋನ್ ಬರ್ತಾ ಇತ್ತು. ನೀವು ಪೂಜೆಲಿದ್ದೀರಾ ಅಂತ ಹೇಳೋಣ ಅಂತ ಫೋನ್ ಪಿಕ್ ಮಾಡಿದೆ. ನೋಡಿದ್ರೆ ಮಾವನ ವಾಯ್ಸು. ನಾನು ಸಮಸ್ಯೆಯಲ್ಲಿದ್ದೀನಿ, ಅದನ್ನು ಶ್ರಾವಣಿಗೆ ತಿಳಿಸು ಅಂತ ಹೇಳಿದ್ದು. ಏನಕ್ಕದು? ಪೂಜೆ ವರ್ಕೌಟ್ ಆದಂಗಿದೆ. ಪ್ರಭಾಕರ್ ಫೋನ್ ಮಾಡಿದ್ನಂತೆ. ತಪ್ಪಿಸ್ಕೊಂಡ್ಬಿಟ್ನಾ? ಸಾಧ್ಯನೇ ಇಲ್ಲ. ಏನೋ ಮಿಸ್ ಹೊಡಿತಾ ಇದೆ. ಸ್ವಲ್ಪ ಸುಮ್ಮನೆ ಇರು. ಬಿಂದು, ಸರಿಯಾಗಿ ಕೇಳಿಸ್ಕೊಂಡ್ಯಾ ಪುಟ್ಟ? ಅದು ಪ್ರಭಾಕರ್ ಅವ್ರ ವಾಯ್ಸೇನಾ ಅಥವಾ ನಿಮ್ಮನ್ನು ಆಟ ಆಡ್ಸೋಕ್ಕೆ ಯಾರಾದರೂ ಫೋನ್ ಮಾಡಿದಾರಾ? ಇಲ್ಲ ಆಂಟಿ, ಖಂಡಿತ ಅದು ಮಾವನ ವಾಯ್ಸೇ. ನನ್ನ ಜೊತೆ 2 ನಿಮಿಷ ಮಾತಾಡಿದ್ದಾರೆ. ಆದ್ರೆ ಏನೋ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ಏನು ಕೇಳಿಸ್ತಾ ಇರಲಿಲ್ಲ. ಸುಮ್ಮನೆ ಯಾಕೆ ಚರ್ಚೆ? ಶ್ರಾವಣಿ, ಫೋನ್ ಇಸ್ಕೊಂಡು ಅದೇ ನಂಬರಿಗೆ ಫೋನ್ ಮಾಡು. ಅಪ್ಪ ಎಲ್ಲಿದ್ದಾರೆ ಅಂತ ವಿಚಾರಿಸು. ಬಿಂದು, ಫೋನ್ ಕೊಡು. ಫೋನ್ ರಿಂಗ್ ಆಗ್ತಾ ಇದೆ. ಹಲೋ ಹಲೋ, ಯಾರು ಬೇಕಿತ್ತು? ಮೇಡಮ್, ನನ್ನ ಹೆಸರು ಶ್ರಾವಣಿ ಅಂತ. ಅಲ್ಲೊಬ್ರು ವ್ಯಕ್ತಿ ಈ ಮೊಬೈಲಿಂದ ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಒಂಚೂರು ಫೋನ್ ಕೊಡ್ತೀರಾ? ಅಯ್ಯೋ, ಆ ಹುಚ್ಚನಾ? ಇಲ್ಲ ಮೇಡಮ್, ಅವ್ರು ಹುಚ್ಚ ಅಲ್ಲ, ಅವ್ರು ನಮ್ಮಪ್ಪ. ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರು ನನಗೆ ಕಾಲ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಯ್ಯೋ, ಅವ್ರು ನೋಡೋಕ್ಕೆ ಸಾಮಾನ್ಯವಾಗಿರ್ಲಿಲ್ಲಮ್ಮ, ಹುಚ್ಚನ್ ಥರ ಮಾತಾಡ್ತಾ ಇದ್ರು. ಅವರು ಅಲ್ಲೇ ಇದ್ದಾರಾ ಮೇಡಮ್? ಇಲ್ಲ, ಅವ್ರು ಆಗ್ಲೇ ಓಡೋದ್ರು. ಯಾಕೆ ಓಡೋದ್ರು? ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಯಾರೋ ಅವ್ರನ್ನ ಅಟ್ಟಿಸ್ಕೊಂಡು ಬಂದ್ರು ಅನ್ಸುತ್ತೆ. ನನ್ನ ಹತ್ರ ಮೊಬೈಲ್ ತಗೊಂಡ್ರು, ಫೋನ್ ಮಾಡಿದ್ರು ಯಾರಿಗೋ. ಅವರು ಫೋನ್ ಪಿಕ್ ಮಾಡಲಿಲ್ಲ ಅಂತ ಅನ್ಸುತ್ತೆ, ಆತಂಕದಲ್ಲಿದ್ರು. ನಾನು ಮೊಬೈಲ್ ಕೇಳಿದ್ದಕ್ಕೆ ನನಗೆ ಬೈದು ವಾಪಸ್ ಮೊಬೈಲ್ ಕಿತ್ಕೊಂಡ್ರು. ಮತ್ತೆ ಯಾರಿಗೋ ಫೋನ್ ಮಾಡಿಬಿಡೋದಾ? ನನಗೆ ಭಯನೇ ಆಗೋಯ್ತು. ನನ್ನ ಹತ್ರನೇ ಜಗಳ ಮಾಡಿದ್ರು. ಆಮೇಲೆ ಯಾರು ಅಟ್ಟಿಸ್ಕೊಂಡು ಬಂದ್ರು ಅಂತ ಓಡ್ ಹೋದ್ರು. ನಾನು ಅವ್ರ ಮಗಳು ಶ್ರಾವಣಿ ಮಾತಾಡ್ತಿದ್ದೀನಿ. ಅವ್ರು ಯಾಕೋ ಸಮಸ್ಯೆಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಕೋಪ ಮಾಡ್ಕೋಬೇಡಿ. ಅವ್ರು ನನ್ನ ಹತ್ರ ಮಾತಾಡೋದಕ್ಕೋಸ್ಕರ ಈ ರೀತಿಯೆಲ್ಲ ನಡ್ಕೊಂಡಿದ್ದಾರೆ ಅಷ್ಟೇ. ಅವ್ರು ತುಂಬ ಒಳ್ಳೆಯವರು ಮೇಡಮ್. ಆ ಯಪ್ಪನು ಅದನ್ನೇ ಹೇಳ್ತಾ ಇದ್ದ, ನಾನು ತುಂಬ ಒಳ್ಳೆಯವನು ಅಂತ. ಏನು ಸಮಸ್ಯೆ ಏನೋ, ಮನೆ ಬಿಟ್ಟು ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ದ. ಬಂದು ಕರ್ಕೊಂಡೋಗಿ ಅಮ್ಮ. ಇವಾಗ ಎಲ್ಲಿದ್ದಾರೆ? ನೀವೆಲ್ಲಿದ್ದೀರಾ? ಒಂಚೂರು ಅಡ್ರೆಸ್ ಹೇಳ್ಬೋದಾ? ಸರಿ ಮೇಡಮ್, ತುಂಬ ಥ್ಯಾಂಕ್ಸ್. ಇವ್ರ ಸವಾಸನೆ ಬೇಡ, ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಏನಾಯ್ತು ಶ್ರಾವಣಿ? ನಿಮ್ಮ ದೊಡ್ಡಪ್ಪ ಎಲ್ಲಿದ್ದಾರಂತಮ್ಮ? ದೊಡ್ಡಪ್ಪನ
ಯಾರೋ ಅಟ್ಟಿಸ್ಕೊ ಬರ್ತಾ ಇದ್ರಂತೆ. ಅದಕ್ಕೆ ಅವ್ರು ಎಲ್ಲಿಂದ ಫೋನ್ ಮಾಡಿದ್ರಂತೆ? ಆ ಲೇಡಿ ಅಡ್ರೆಸ್ ಹೇಳಿದ್ದಾರೆ. ಹಾಗಾದರೆ ದೇವರು ದಾರಿ ತೋರಿಸ್ಬಿಟ್ಟ. ಅವರೆಲ್ಲೋ ಒಂದು ಕಡೆ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಲ್ಲ, ಪ್ರಭಾಕರ್ ಅವ್ರನ್ನ ಯಾರೋ ಯಾಕೆ ಕಟ್ಟಿಸ್ಕೊಂಬರ್ತಾರೆ? ಹಾ, ಏನಾದರೂ ತಪ್ಪು ಮಾಡಿದ್ರು ಅನ್ಸುತ್ತೆ. ಸುಮ್ಮನೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬೇಡಿ. ಅಪ್ಪ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ಅಪ್ಪ ಕಾಣದೇ ಇರೋ ಹಿಂದೆ ಯಾರ್ದು ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಅಂದ್ರೆ ಯಾರೋ ಅವ್ರನ್ನ ಕಿಡ್ನಾಪ್ ಮಾಡಿಟ್ಟಿದ್ರ? ಏಯ್ ಮಾನ್ವಿ, ಚಿಕ್ಕ ಮಕ್ಳು ಥರ ಇರಬೇಕು. ಸುಮ್ಮನೆ ತಲೆ ಬುಡ ಇಲ್ದಿರೋ ಸ್ಟೇಟ್ಮೆಂಟ್ಸ್ ಕೊಡ್ಬೇಡ. ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೆ. ಜಸ್ಟ್ ಗೆಸ್ ಮಾಡಿದೆ ಅಷ್ಟೇ. ಮಮತಾ, ಹೋಗ್ಲಿ ಬಿಡು. ಈ ಟೈಮಲ್ಲಿ ಆರ್ಗ್ಯುಮೆಂಟ್ಸ್ ಬೇಡ. ಮಾವಂಗೇನಾದರೂ ತೊಂದರೆ ಮಾಡಿಬಿಟ್ರೆ? ಇಲ್ಲ, ಹಾಗಾಗಬಾರ್ದು. ಅಪ್ಪನಿಗೆ ಯಾವುದೇ ಕಾರಣಕ್ಕೂ ಏನೂ ಸಮಸ್ಯೆ ಆಗಬಾರ್ದು. ಅಕ್ಕ, ಒಂದು ನಿಮಿಷ ಬಾ. ಮೇಡಮ್, ಗರುಡ, ನಾನು ನಿನ್ನ ಫೋನ್ಗೋಸ್ಕರನೇ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ತುಂಡಾಗಿ ಕತ್ತರಿಸಿ ಹಾಕೋದಕ್ಕೆ ಎಷ್ಟು ಟೈಮ್ ಬೇಕು ನಿನಗೆ? ಯಾಕೆ ನೀನು ನನಗೆ ಫೋನ್ ಮಾಡಲಿಲ್ಲ? ಹೇಳಿದ ಕೆಲಸ ಆಯ್ತಾ ಇಲ್ವಾ? ಗರುಡ, ನಾನು ನಿನ್ನೆ ಕೇಳ್ತಿರೋದು, ಹೋಗಿದ್ದ ಕೆಲಸ ಏನಾಯಿತು? ಮೇಡಮ್, ಅದು ಗರುಡ, ನಿನ್ನ ಧ್ವನಿಲಿ ನನಗೆ ಕೇಕೆ ಕೇಳಿಸ್ಬೇಕಾಗಿತ್ತು, ಆದರೆ ಭಯ ಕೇಳಿಸ್ತಾ ಇದೆ. ಅವನ ಹೆಣ ನೋಡಿ ಭಯ ಪಡ್ತಿದ್ಯೋ ಅಥವಾ ಪ್ರಭಾಕರ್ ತಪ್ಪಿಸ್ಕೊಂಬಿಟ್ಟ ಮೇಡಮ್? ಏನೋ ಹೇಳ್ತಿದ್ಯಾ ಬಡವ ರಾಸ್ಕಲ್? ಎಷ್ಟು ಸುಲಭವಾಗಿ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಹೇಳ್ತಿದ್ಯಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಮೇಡಮ್, ಸಾರಿ, ನಾವು ಅವನ್ನ ಕೊಲ್ಲಬೇಕು ಅಂತಾನೆ. ಒಂದು ಮಾತು ಬರಬಾರ್ದು ನಿನ್ನ ಬಾಯಿಂದ. ಪ್ರಭಾಕರ್ ಹೆಣನ ಚಿಂದಿ ಚಿಂದಿ ಆಗಿರೋದು ನಾನು ನೋಡಬೇಕು. ಇಲ್ಲ ಅಂತಂದರೆ ನಿಮ್ಮಿಬ್ಬರದು ಹೆಣ ಬೀಳುತ್ತೆ. ಬೀದಿ ಹೆಣಗಳಾಗ್ತೀರ ನೀವಿಬ್ರು.
ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಅಕ್ಕ ಕಳಿಸೋಳನ. ಇಲ್ಲೇನೆ ಮಾಡ್ತಾ ಇದೀಯಾ? ಅದು ನಾನು ಏನದು ಇದು? ಫಸ್ಟ್ ಇಲ್ಲಿಂದ ಹೊರಡು. ಅಲ್ಲ, ದೊಡ್ಡಮ್ಮ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಐ ಸೆಡ್ ಗೆಟ್ ಲಾಸ್ಟ್. ಏಯ್, ಅಟ್ ಎನಿ ಕಾಸ್ಟ್ ಇವತ್ತು ಅವನ ಹೆಣ ಬೀಳಬೇಕು. ಇಲ್ಲ ಅಂತಂದರೆ ನೀವಿಬ್ರು ಬೀದಿ ಹೆಣಗಳಾಗ್ಬಿಡ್ತೀರಾ. ಛೇ